ಶ್ಯಾಮ, ಏನಿದು? ಶ್ಯಾಮ, ಬೇಡ ರೀ, ನೀವು ಬರ್ಬೇಡಿ, ಅಲ್ಲೇ ರೀ. ಏನ್ ಶ್ಯಾಮ ಇದು? ಹಾಗೆ ಅವಸ್ಕೊಂಡಿದ್ಯಲ್ಲ, ಹೊರಗಡೆ ಬಾ. ನನಗ್ ನಾಚಿಕೆ ಆಗತ್ತೆ. ನಾಚಿಕೆನಾ? ಯಾಕೆ? ನೀವ್ ಹೇಗ್ ನೋಡ್ತಿರೋದಿಕ್ಕೆ. ನಾನೇನ್ ನೋಡ್ದೆ? ನೀವೇನು ನೋಡ್ಲಿಲ್ವಾ? ಇಲ್ಲ, ನೋಡ್ಲಿಲ್ಲ. ನೋಡಿದ್ರಿ, ನಾನು ಅದನ್ನ ನೋಡ್ದೆ. ನೋಡ್ಲಿಲ್ಲ, ನಾನೇನು ನೋಡ್ಲಿಲ್ಲ. ನೋಡಿದ್ರಿ, ನೀವ್ ನೋಡಿದ್ದನ್ನ ನಾನು ನೋಡ್ದೆ. ಹಾ, ನೋಡ್ದೆ, ನಾನು ನೋಡ್ದೆ. ನಿಜಾನಾ? ಏನ್ ನೋಡಿದ್ರಿ? ನಾನೇನ್ ನೋಡ್ದೆ ಅಂತ ನೀನ್ ಅಂದ್ಕೊಂಡಿದ್ಯೋ ಅದೇ ನೋಡ್ದೆ. ಅದೇ ಏನ್ ನೋಡಿದ್ರಿ ಅಂದಿದ್ದು. ಚಂದು ನೋಡ್ದೆ. ಚಂದು ಅಂದ್ರೆ? ಚಂದು ಸಿನಿಮಾ ನೋಡಿದೀನಿ ಅಂತ ಹೇಳ್ದೆ. ಆ ಸಿನಿಮಾದಲ್ಲಿ ಹೀರೋಯಿನ್ ಕೂಡ ಹೀಗೇನೆ, ಹೀರೋಗೆ ನೀ ನನ್ ಸೊಂಟ ನೋಡ್ದೆ ಅಂತ ಹೇಳ್ತಾನೆ ಇರ್ತಾಳಲ್ಲ. ಸರ್, ಮೇಡಮ್ ರೆಡಿ ಆದ್ರಾ? ರೆಡಿಯಾಗಿ ಅಲ್ಲಿ ಅವಸ್ಕೊಂಡಿದ್ದಾಳೆ. ಯಾಕೆ ಮೇಡಮ್ ಅಲ್ಲಿ ನಿಂತಿದ್ದೀರಾ? ಗಂಡಸ್ರ ಮುಂದೆ ಈ ರೀತಿ ಬಟ್ಟೆ ಹಾಕೊಂಡ್ ಬರ್ಬೇಕು ಅಂದ್ರೆ ನಾಚಿಕೆ ಆಗುತ್ತೆ. ಗಂಡಸ್ರ? ನಿಮ್ ಗಂಡನೇ ತಾನೇ ಇಲ್ಲಿರೋದು? ಗಂಡ ಆದ್ರೂ ಗಂಡು ಗಂಡೆ, ಹೆಣ್ಣು ಹೆಣ್ಣೆ. ನಾಚಿಕೆನೆ. ಅವರು ರೂಮಿಂದ ಹೊರಗಡೆ ಹೋಗೋ ತನಕ ನಾನು ಇಲ್ಲಿಂದ ಹೊರಗಡೆ ಬರಲ್ಲ. ಓಕೆ, ನಾನು ಹೊರಗಡೆ ಹೋಗ್ತಿದ್ದೀನಿ, ನೀನ್ ಬೇಗ ಬಾ, ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಹೋದ್ರಾ ಮೇಡಮ್ ಅವರು? ಹೋದ್ರು. ಬನ್ನಿ ಮೇಡಮ್. ಇಲ್ಲಿ ನೋಡಿ, ಇದೆಲ್ಲ ಮಾಡಿ ಮುಗಿದ್ಮೇಲೆ ತುಳಸಿ ಗಂಧ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ನನ್ಗೆ ಅಭ್ಯಾಸ. ಆದ್ರೆ ಇಲ್ಲೂ ಕೂಡ ಹಾಗೆ ಸ್ನಾನ ಮಾಡಿಸೋದು ಮೇಡಮ್. ಆ ಏರ್ಪಾಟೆಲ್ಲ ಆಗ್ತಾ ಇದೆ. ಏನತ್ತೆ? ಐಶ್ವರ್ಯ, ಒಂದ್ಸರಿ ಅಖಿಲ್ಗೆ ಫೋನ್ ಮಾಡಿ ಶ್ಯಾಮ ಹೇಗಿದ್ದಾಳೆ ಕೇಳು. ಅವಳು ಸರಿ ಹೋಗದೆ ಇದ್ರೆ ನನ್ನ ಸುಮ್ಮನೆ ಬಿಡಲ್ಲ ಅನ್ಸುತ್ತೆ ನಿಮ್ಮ ಮಾವ. ಫೋನ್ ಮಾಡು, ಅಖಿಲ್ಗೆ ಫೋನ್ ಮಾಡು. ಅಗತ್ಯ ಇಲ್ಲ ಅತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಮಾವ ಅಖಿಲ್ ಹತ್ರ ಮಾತಾಡಿದ್ದಾರೆ. ಟ್ರೀಟ್ಮೆಂಟ್ ಶುರು ಆಗಿದ್ಯಂತೆ. ಈಗ ಶ್ಯಾಮ ಚೆನ್ನಾಗೇ ಇದ್ದಾಳಂತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ ವೈದೇಹಿ? ಇದೆಲ್ಲ ನಂದೇ ತಪ್ಪು ಅನ್ನೋ ಹಾಗೆ, ನಾನೆಲ್ಲೋ ಬೇಕು ಅಂತ ಮಾಡಿರೋ ಹಾಗೆ ನನ್ ಮೇಲೆ ನಿಮ್ ಮಾವ ಎಗರಾಡ್ತಿದಾರಲ್ಲ. ಛೇ, ಬೇಕು ಅಂತ ನೀವ್ಯಾಕೆ ಹಾಗೆ ಮಾಡ್ತೀರಾ? ನೀವು ನಾನು ಅಂತಲ್ಲ ಅತ್ತೆ, ಯಾರಾದ್ರೂ ಸರಿ. ಶ್ಯಾಮಂಗೆ ಬೇಕು ಅಂತಾನೆ ಹೀಗ್ ಮಾಡೋಕ್ ನೋಡಿದ್ರು ಕೂಡ ಶ್ಯಾಮಂಗೇನೂ ಆಗಲ್ಲ. ಯಾಕಂದ್ರೆ ಅವಳು ಅಷ್ಟೆಲ್ಲ ನಂಬಿರೋ ಕೃಷ್ಣನೇ ಅವಳನ್ನ ಕಾಪಾಡ್ತಾನೆ. ಕೃಷ್ಣ ಕಾಪಾಡಿದ್ರು ಯಾರ್ ಕಾಪಾಡಿದ್ರು, ಶ್ಯಾಮಂಗ್ ಮಾತ್ರ ಪೂರ್ತಿ ಕಡಿಮೆ ಆದ್ರೆ ಸಾಕು.
ಅದಕ್ಕಿಂತ ನಂಗಿನ್ನೇನು ಬೇಕಾಗಿಲ್ಲ. ಕಡಿಮೆ ಆಗತ್ತೆ ಅತ್ತೆ, ಪೂರ್ತಿಯಾಗಿ ಕಡಿಮೆ ಆಗತ್ತೆ. ನೀವು ಧೈರ್ಯವಾಗಿರಿ. ಹಾ ಅಖಿಲ್, ಇವತ್ತು ಲಂಡನ್ ಫುಡ್ ಕಂಪನಿ ಅವ್ರ ಜೊತೆ ಮೀಟಿಂಗ್ ಅಲ್ವಾ? ಅವ್ರಿಗೆ ನಮ್ಮ ಮಸಾಲಾ ಬಗ್ಗೆ ಪ್ರೆಸೆಂಟೇಶನ್ ಕೊಡೋದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ತಾನೆ? ಆಗಿದ್ದೀನಿ ಡ್ಯಾಡಿ, ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ. ಗುಡ್, ವೆರಿ ಗುಡ್. ಅಂದ್ರೆ ನಮ್ ಮಸಾಲಾ ಲಂಡನ್ಗೂ ಹೋಗ್ತಿದ್ಯಾರಿ? ಎಲ್ಲ ಅನ್ಕೊಂಡ್ ಹಾಗೆ ಆದ್ರೆ ಖಂಡಿತವಾಗ್ಲೂ ಹೋಗುತ್ತೆ ವಸಂತ. ಲಂಡನ್ ಅಲ್ಲಿ ಆ ಕಂಪ್ನಿಯವರು ಸೌತ್ ಇಂಡಿಯಾ ರೆಸ್ಟೋರೆಂಟ್ಸ್ ಓಪನ್ ಮಾಡ್ತಾ ಇದಾರಂತೆ. ಮಸಾಲೆಗಳ ಬಗ್ಗೆ ಎನ್ಕ್ವೈರ್ ಮಾಡಿದಾಗ ನಮ್ಮ A1 ಕಂಪ್ನಿ ಜೊತೆಗೆ ಇನ್ನೊಂದು 4-5 ಕಂಪ್ನಿಗಳನ್ನ ವಿಚಾರಿಸಿದ್ರಂತೆ. ಇದರಲ್ಲಿ ಯಾವ್ದು ಬೆಸ್ಟು ಅಂತ ತಿಳ್ಕೊಂಡು ಆ ಕಂಪ್ನಿಗೆ ಆರ್ಡರ್ ಕೊಡ್ತಾರಂತೆ. ಡೆಫಿನೆಟ್ ಆಗಿ ನಮ್ದೇ ಬೆಸ್ಟ್ ಆಗಿರೋದ್ರಿಂದ ನಮಗೆ ಆರ್ಡರ್ ಬರುತ್ತೆ ಡ್ಯಾಡಿ. ಹಾ, ಅಫ್ಕೋರ್ಸ್. ಹೌದು ಡ್ಯಾಡಿ, ಅವ್ರ ಜೊತೆ ಮೀಟಿಂಗು ಈವ್ನಿಂಗ್ ತನಕ ಇದೆಯಲ್ಲ, ಮತ್ತೆ ಅವ್ರಿಗೆ ಲಂಚ್ ಎಲ್ಲಿಂದ ತರಿಸೋದು? ನಾಳೆ ನಾವು ಊಟನ ನಾವು ರೆಗ್ಯುಲರ್ ತರಿಸೋ ಸ್ಟಾರ್ ಹೋಟ್ಲಿಂದಾನೆ ತರಿಸಿದ್ರಾಯ್ತು. ಹೌದು, ಅಲ್ಲಿನ ಫುಡ್ ತುಂಬಾನೇ ರುಚಿಯಾಗಿರುತ್ತಲ್ವಾ? ಹಾಗಾದ್ರೆ ಅಲ್ಲಿಂದಾನೇ ತರಿಸೋಣ ಬಿಡಮ್ಮ. ಓಕೆ ಮಾವ, ಆ ಹೋಟೆಲ್ನವ್ರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಲಂಚ್ ಟೈಮ್ಗೆ ಕಳಿಸ್ಕೊಡ್ತಾರೆ. ಮಾವ, ನೀವೇನು ಅನ್ಕೊಳ್ದೆ ಇದ್ರೆ ನಂದೊಂದು ಮಾತು. ಹೇಳಮ್ಮ, ಮುಜುಗರ ಪಟ್ಕೊಳಕ್ ಏನಿದೆ? ನೀವ್ ಒಪ್ಪಿಗೆ ಕೊಟ್ರೆ ಅವ್ರಿಗೆ ನಮ್ಮ ಮನೆಯಿಂದನೇ ಅಡಿಗೆ ಮಾಡಿ ಕಳಿಸ್ತೀನಿ. ನೀನು ಅಡ್ಗೆ ಮಾಡಿ ಕಳಿಸ್ತೀಯಾ? ಹೌದತ್ತೆ. ಅವರು ಕಂಪ್ನಿಗೆ ಮಸಾಲೆ ನೋಡೋದಕ್ಕೆ ಬರ್ತಿರೋದಲ್ವಾ, ಆ ಮಸಾಲೆ ಹಾಕಿ ಮಾಡಿರೋ ಅಡ್ಗೆ ರುಚಿ ನೋಡಿದ್ರೆ ತಪ್ಪದೆ ತಗೋತಾರೆ. ಏನ್ ತಗೊಳ್ಳೋದು? ನಿನ್ ಹಳ್ಳಿ ಕಡೆ ಅಡ್ಗೆ ಊಟ ಮಾಡಿದ್ರೆ ಅವರು ಓಡೇ ಹೋಗ್ತಾರೆ. ಅದ್ಯಾಕತ್ತೆ ಹಾಗೆ ಹೇಳ್ತೀರಾ? ಶ್ಯಾಮ ಅಡ್ಗೆ ಚೆನ್ನಾಗಿ ಮಾಡ್ತಾಳಲ್ವಾ? ಶ್ಯಾಮ ಮಾಡಿದ ಅಡ್ಗೆ ತಾತಂಗ್ ಕೂಡ ಇಷ್ಟ ಆಗಿತ್ತು. ನಿಜಾನೇ, ಅಪ್ಪಂಗೇನೋ ಇಷ್ಟ ಆಯ್ತು ಅಂದ ಮಾತ್ರಕ್ಕೆ ಅವ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಗ್ಯಾರಂಟಿ ಏನು? ಹಿಡ್ಸೋಲ್ಲ ಅನ್ನೋ ಗ್ಯಾರಂಟಿ ಇದೆಯಾ? ಶ್ಯಾಮ ಹೇಳಿದ್ದು ಕರೆಕ್ಟ್ ವಸಂತ. ನಮ್ಮ ಮಸಾಲೆಗಳ ಬಗ್ಗೆ ಅಖಿಲ್ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಬರೋರು ಟೇಸ್ಟ್ ಮಾಡಿದ್ರೆ ಅವ್ರ ಇಂಪ್ರೆಷನ್ ಬೇರೆ ತರನೇ ಇರುತ್ತಲ್ವಾ? ಎಸ್ ಡ್ಯಾಡಿ, ಯು ಆರ್ ರೈಟ್. ಸೊ ನಮ್ಮನೆಯಿಂದಾನೆ ಶ್ಯಾಮ ಅಡಿಗೆ ಮಾಡಿ ಆ ಗೆಸ್ಟ್ಗಳು ಕಳಿಸ್ತಾಳೆ. ಶ್ಯಾಮ, ಒಂದು ವಿಷಯ ನೆನ್ಪಿಟ್ಕೋಬೇಕು. ಏನದು? ಬಂದಿರೋರು ಫಾರಿನ್ ಅವರು ಪಂಕ್ಚುಯಾಲಿಟಿ ವಿಷಯದಲ್ಲಿ ತುಂಬಾ ಪರ್ಟಿಕ್ಯುಲರ್. ಪ್ರತಿಯೊಂದು ಟೈಮ್ ಪ್ರಕಾರ ನಡಿಬೇಕು. ಲಂಚ್ ಟೈಮ್ 1 to 2 ಅಂತ ಇದ್ರೆ ಶಾರ್ಪ್ 1 o'clock ಅವರು ಡೈನಿಂಗ್ ಹಾಲ್ಗೆ ಬಂದ್ಬಿಡ್ತಾರೆ. ಅವ್ರು ಬರೋದ್ರೊಳಗಾಗಿ ಫುಡ್ ರೆಡಿ ಆಗಿರ್ಬೇಕು. 2 minutes ಕೂಡ ಲೇಟ್ ಆಗಬಾರ್ದು. ಅಂಥದ್ದೇನಾದ್ರೂ ನಡೆದ್ರೆ ಅವ್ರು ತುಂಬಾ ಫೀಲ್ ಮಾಡ್ಕೋತಾರೆ. ಒಂದೊಂದ್ಸಲ ಹಾಗೆ ಲೇಟ್ ಆಗೋದ್ರಿಂದ ಅವ್ರ ಡಿಸಿಷನ್ಸ್ ಕೂಡ ಬದಲಾಗಬಹುದು. ಸೊ ನೀನೊಂದು 10 ನಿಮಿಷ ಮೊದಲೇ ಫುಡ್ ಆಫೀಸಿಗೆ ಕಳಿಸಿರ್ಬೇಕು. ಓಕೆ? ಹಾಗೆ ಮಾಡ್ತೀನಿ. 10 ನಿಮಿಷ ಮೊದಲೇ ಕಳಿಸ್ತೀನಿ. ಏ ಶ್ಯಾಮ, ದಿನದಿನಕ್ಕೂ ಈ ಮನೆಯಲ್ಲಿ ನಿನ್ನ ಇಂಪಾರ್ಟೆನ್ಸ್ ಹೆಚ್ಚಾಗ್ತಿದೆ, ನನ್ನ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಿದೆ. ನಿನ್ ಮಾತಿಗೆ ಬೆಲೆ ಹೆಚ್ಚಾಗ್ತಿದೆ, ನನ್ನ ಮಾತಿಗೆ ಬೆಲೆ ಕಡಿಮೆ ಆಗ್ತಿದೆ. ಮಾಡ್ತೀನಿರು, ಫುಡ್ ಕಳಿಸ್ತೀನಿ ಅಂತ ನಿನ್ನಷ್ಟಕ್ಕೆ ನೀನೇ ಕಮಿಟ್ ಆಗಿ ನಿನ್ ಬಾವಿನ ನೀನೇ ತೋಡ್ಕೊಂಡಿದ್ಯಾ. ನೋಡ್ತಿರೋ ಈ ವಿಷಯದಲ್ಲಿ ನಿನಗೆ ಯಾವ ರೀತಿ ಶಾಕ್ ಕೊಡ್ತೀನಿ ಅಂತ.
ನಿಲ್ಸಿ ನಿಲ್ಸಿ. ಹೇಳಿ, ಇದನ್ ತಗೊಂಡ್ ಹೋಗ್ಬೇಕು. ಸ್ವಲ್ಪ ಆಫೀಸ್ ಹತ್ರ ಬಿಡ್ತೀರಾ? ಎಲ್ಲಿ ನಿಮ್ ಆಫೀಸ್? ಅದು ಹೌದಾ, ಸರಿ ಬನ್ನಿ. ಏನಿನ್ನು ಐಶ್ವರ್ಯಮ್ಮವ್ರು ಬರ್ಲೇ ಇಲ್ಲ. ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಯಜಮಾನ್ರು ಬಂದ್ಬಿಟ್ರೆ ನನ್ ಗತಿ ಏನಪ್ಪ? ಏನಾಯ್ತಕ್ಕ? ಏನಾಯ್ತು? ಅಯ್ಯೋ, ಟೈರ್ ಪಂಚರ್ ಆಯ್ತು. ಇಲ್ಲೆಲ್ಲೂ ಹತ್ರ ಪಂಚರ್ ಶಾಪ್ ಕೂಡ ಇಲ್ವಲ್ಲ. ನೀವ್ ಬೇಗ ಹೋಗ್ಬೇಕೇನೋ ಅಲ್ವಾ? ಯಾವ್ದಾದ್ರೂ ಆಟೋ ಇದ್ರೆ ನೋಡ್ಕೊಳ್ಳಿ. ಇನ್ನು 5 ನಿಮಿಷ ಸಮಯ ಇರೋದು. ಆಫೀಸ್ ಬೇರೆ ದೂರ ಇದೆ. ನನ್ ಹೋದ್ರೂ ಉಪಯೋಗ ಇಲ್ಲ. ಅವ್ರ ಊಟ ಆಗಿರತ್ತೆ. ಈಗ ನನ್ ಮನೆಗೆ ಹೋಗೋದೇ ಒಳ್ಳೇದನ್ಸುತ್ತೆ. ಕೃಷ್ಣ, ಯಾಕಪ್ಪ ಹೀಗ್ ಮಾಡ್ದೆ? ಲಂಚ್ ಟೈಮ್ ಆಗ್ತಿದೆ, ನಾನಿನ್ನೂ ಬರ್ಲಿಲ್ವಲ್ಲ ಅಂತ ಬೋರಮ್ಮ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಏನ್ ಐಶ್ವರ್ಯಮ್ಮ ಇನ್ನೂ ಬರ್ಲೇ ಇಲ್ವಲ್ಲ? ಅಶೋಕಪ್ಪ ಅವ್ರು ನೋಡಿದ್ರೆ ಇನ್ನು 5 ನಿಮಿಷ ಉಣ್ಣಾಕ್ ಬರ್ತೀವಿ ಅಂತವ್ರೆ. ಬಡ್ಸು ಅಂದ್ರೆ ನಾನ್ ಏನ್ ಬಡ್ಸೋದು? ನನ್ ತಲೆ ಎಲ್ಲ ಖಾಲಿ ಡಬ್ಬಗಳೇ. ಇವಾಗ ಎಲ್ಲರೂ ಬಂದ್ಬಿಟ್ರೆ ನಾನ್ ಏನ್ ಹೇಳೋದು? So that is our strength and that is the speciality of our A1 products. That's all. Is there any doubt? Yeah, everything is good. Nice. No, very good. You proceed. Thank you. Thank you so much. Thank you. Thank you so much. ಲಂಚ್ ಟೈಮ್ ಆಗ್ತಿದೆ, ಎಲ್ರೂ ಈಗ ಊಟಕ್ಕೆ ಹೊರಟಿರ್ತಾರೆ. So let us have some lunch, please. Yeah, okay, sure. ದೇವ್ರೆ, ಐಶ್ವರ್ಯಮ್ಮ ಅವ್ರು ಇನ್ನೂ ಬರ್ಲೇ ಇಲ್ಲ. ಇವಾಗ ನಾನು ಏನ್ ಮಾಡೋದು? ಬೋರಮ್ಮ, ಶ್ಯಾಮ ಎಲ್ಲಿ? ಇಷ್ಟೊತ್ತಿಗೆ ಖಾಲಿ ಬಾಕ್ಸ್ ಅನ್ನ ನೋಡಿರ್ತಾರೆ. ಖಾಲಿ ಬಾಕ್ಸ್ ಅನ್ನ ಕಳ್ಸಿದ್ದಕ್ಕೆ ಶ್ಯಾಮನ್ ಮೇಲೆ ಕೋಪ ನೆತ್ತಿಗೇರಿರುತ್ತೆ. ಮಸಾಲೆ ನೆತ್ತಿಗೆ ಹತ್ತೋದ್ ಬಿಟ್ಟು ಕೋಪ ನೆತ್ತಿಗೇರಿ ತಾರಸ್ಥಾಯಿಗೆ ಸೇರಿರುತ್ತೆ. ಈಗ ನಾನ್ ಹೋಗಿ ಒಳ್ಳೆ ಫುಡ್ ಕೊಟ್ಟು ಅವ್ರನ್ನ ಸ್ಯಾಟಿಸ್ಫೈ ಮಾಡಿ ಕ್ರೆಡಿಟ್ ತಗೋತೀನಿ. ಏನ್ ಡ್ಯಾಡಿ ನೀವ್ ಹೇಳ್ತಿರೋದು? ಹೌದಪ್ಪ, ನಾನು ಅರ್ಜೆಂಟ್ ಕೆಲಸದ ಮೇಲೆ
ನಾನು ನಮ್ಮ ಹಳ್ಳಿಗೆ ಹೋಗ್ಬೇಕಾಗಿದೆ. ಅಲ್ಲಿ ರೈತರಿಂದ ಏನೋ ಪ್ರಾಬ್ಲಮ್ ಆಗ್ತಿದೆಯಂತೆ. ಕೂಡ್ಲೆ ಹೊರಟು ಬಾ ಅಂತ ನಿಮ್ ತಾತ ಅವರು ನನಗೆ ಫೋನ್ ಮಾಡಿದ್ರು. ಅವರು ನಿಮ್ಗೆ ಬಾ ಅಂತ ಫೋನ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಏನೋ ದೊಡ್ಡ ಪ್ರಾಬ್ಲಮ್ಮೇ ಆಗಿರುತ್ತೆ. ಏನು ಪ್ರಾಬ್ಲಮ್ ಇಲ್ಲ ವಸಂತ. ನಾನು ರೈತರ ಹತ್ರ ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಆದ್ರೆ ಪ್ರಾಬ್ಲಮ್ ಅದಲ್ಲ. ನಾಳೆ ಸಿದ್ದಪ್ಪ ಮಸಾಲಾ ಕಂಪ್ನಿ ಕೆಲಸದಿಂದ ಹೈದರಾಬಾದ್ ಹೋಗ್ಬೇಕು ಅನ್ಕೊಂಡಿದ್ನಲ್ಲ, ಅದೇ ಪ್ರಾಬ್ಲಮ್. ಅದ್ರಲ್ಲೇನಿದೆ ಮಾವ, ನಿಮ್ ಬದಲು ಇವರೇ ಹೋಗ್ತಾರೆ. ನನಗಾಗಲ್ಲ ವೈದೇಹಿ. ನಾಳೆ ಲಂಡನ್ ಫುಡ್ ಕಂಪನಿ ಜೊತೆ ಮೀಟಿಂಗ್ ಇದೆ ಅಲ್ವಾ, ಅವ್ರ ಅಗ್ರಿಮೆಂಟ್ ವಿಷಯ ನೋಡ್ಕೋಬೇಕು. ನಾಳೆ ನೀನೇ ಹೋಗ್ತೀಯ ಅಂತ ಹೇಳು, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೋಬಹುದು. ನಾವು ಹೋಗ್ಬೇಕಾಗಿರೋದು ಟ್ರಿಪ್ಗೆಲ್ಲ, ಬಿಸ್ನೆಸ್ ಕೆಲ್ಸದ ಮೇಲೆ. ಬಿಸ್ನೆಸ್ ಕೆಲಸ ಎಲ್ಲ ಮುಗಿದ್ಮೇಲೆ ಆರಾಮಾಗಿ ತಿರ್ಗಾಡ್ಕೊಂಡು ಬರ್ಬೋದಲ್ಲ. ಬಾ ಮಾತಾಡೋಣ. ಮಾವ, ನಿಮ್ ಮಗ ಏನೋ ಹೇಳ್ಬೇಕು ಅಂತಿದ್ದಾರೆ. ಏನು ಅರುಣ್? ಹೇಳು. ನನ್ನ ಹತ್ರ ಹೇಳಿ, ನೀನು ಮಾವನ ಹತ್ರ ಹೇಳೋಕ್ ಹಿಂಜರಿತಿದ್ಯಲ್ಲ, ಹೇಳು. ಏನಿಲ್ಲ ಡ್ಯಾಡಿ, ಹೈದರಾಬಾದ್ ಪ್ರೋಗ್ರಾಮ್ ಬಗ್ಗೆ ಟೆನ್ಷನ್ ಮಾಡ್ಕೋತಿದಾರಲ್ಲ, ಹೋಗ್ಲಿ ನನ್ನ ಹೋಗು ಅಂತೀರಾ? ನೀನಾ? ಬೇಕು ಅಂತಂದ್ರೆ ಅವ್ರ ಜೊತೆ ನಾನ್ ಕೂಡ ಹೋಗ್ ಬರ್ತೀನಿ ಮಾವ. ಹೋಗ್ಬೋದಮ್ಮ, ಅವನ ಜೊತೆಯಲ್ಲಿ ನೀನು ಹೋಗ್ಬೋದು. ಆದ್ರೆ ಅವನು ಹೋಗೋದೇ ಕರೆಕ್ಟಾ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಅಂದ್ರೆ ಅರುಣ್ ಆಫೀಸ್ ವ್ಯವಹಾರನೆಲ್ಲ ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾನೆ. ಆದ್ರೆ ಇಂಥ ವಿಷಯನ ಡೀಲ್ ಮಾಡೋದು ಅವನಿಗೆ ಅಭ್ಯಾಸ ಇಲ್ವಲ್ಲ. ಇಂಥ ವ್ಯವಹಾರದಲ್ಲಿ ಯಾವತ್ತೂ ಅರುಣ್ ಇನ್ವಾಲ್ವ್ ಆಗಿಲ್ಲ, ಹ್ಯಾಂಡಲ್ ಮಾಡಿಲ್ಲ. ಕರೆಕ್ಟ್ ಡ್ಯಾಡಿ, ಇಂಥದಕ್ಕೆಲ್ಲ ಅಖಿಲ್ ಹೋದ್ರೇನೆ ಕರೆಕ್ಟ್. ನಾನಾ? ನನಗೆ ಹೈದರಾಬಾದ್ ಹೋಗು ಅಂತಿದ್ಯಾ? ಹೌದು ಕಣೋ, ಲಂಡನ್ ಅವ್ರ ಮೀಟಿಂಗ್ ನಾನು ಅಣ್ಣ ಅಟೆಂಡ್ ಮಾಡ್ತೀವಿ. ನೀನು ಹೈದರಾಬಾದ್ ಹೋಗಿ ಕೆಲಸ ಮುಗಿಸ್ಕೊಂಡ್ ಬಾ. ಅದೇ ಕರೆಕ್ಟು ಅಖಿಲ್. ನೀನಾದ್ರೆ ಅಲ್ಲಿನ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಕರೆಕ್ಟಾಗಿ ಡಿಸಿಷನ್ ತಗೊಂತೀಯ. ಓಕೆ ಡ್ಯಾಡಿ, ನಿಮ್ಮಿಷ್ಟ. ಹಾ ನೋಡು ಅಖಿಲ್, ನಾಳೆ ನಿನ್ ಜೊತೆಯಲ್ಲಿ ಶ್ಯಾಮನ್ ಕೂಡ ಹೈದರಾಬಾದ್ ಕರ್ಕೊಂಡು ಹೋಗು. ಶ್ಯಾಮನ? ಹೌದಪ್ಪ, ಮದುವೆ ಆದ್ಮೇಲೆ ನೀನು ಶ್ಯಾಮನ ಕರ್ಕೊಂಡು ಎಲ್ಲೂ ಹೊರಗಡೆ ಹೋಗ್ಲಿಲ್ವಲ್ಲ, ಒಂದ್ ಟ್ರಿಪ್ ತರ ಹೋಗ್ ಬನ್ನಿ. ಅವರಿಬ್ರೆ ಹೋಗೋದಕ್ಕೆ ತುಂಬಾ ಮುಜುಗರ ಪಡ್ತಿದ್ದಾರೆ ಮಾವ. ಹೋಗ್ಲಿ, ಅವ್ರ ಜೊತೆ ನಾನ್ ಕೂಡ ಹೋಗ್ ಬರ್ಲಾ? ನೀನ್ ಮಾತ್ರ ಅಲ್ಲಮ್ಮ, ಅವ್ರ ಮಧ್ಯೆ ಪಾಯಸದಲ್ಲಿ ನೊಣದ ತರ ಯಾರು ಹೋಗ್ಬಾರ್ದು. ಆರಾಮಾಗಿ ಅವರಿಬ್ಬರೇ ಹೋಗ್ ಬರ್ತಾರೆ. ಏನಂತೀಯ ಅಖಿಲ್? ಸರಿ ಡ್ಯಾಡಿ. ನನ್ನನ್ನ ಪಾಯಸದಲ್ಲಿರೋ ನೊಣ ಅಂತ ಎತ್ತಿ ಪಕ್ಕಕ್ಕಿಡ್ತೀರಾ? ಮಾಡ್ತೀನಿರಿ. ಆ ಸಿದ್ದಪ್ಪ ಮಸಾಲೆ ಕಂಪನಿನ ಅಖಿಲ್ ಹೇಗ್ ತಗೋತಾನೋ ನೋಡ್ತೀನಿ. ಏನ್ ಐಶ್ವರ್ಯ ನೀನ್ ಹೇಳ್ತಿರೋದು? ಹೌದು, ನಿನ್ ಮೇಲೆ, ನಿನ್ ಕೆಲ್ಸದ ಮೇಲೆ ಮಾವಂಗಂತನೂ ಸ್ವಲ್ಪನೂ ನಂಬಿಕೆನೇ ಇಲ್ಲ. ಯಾವ್ದೋ ಕ್ಲರ್ಕ್ ತರ ಆಫೀಸಲ್ಲಿ ಫೈಲ್ ನೋಡ್ಕೊಂಡು ಕೂತಿರೋದ್ ಬಿಟ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಇನ್ಯಾವ ಕೆಲ್ಸನೂ ಮಾಡೋದಕ್ಕೆ ನಿನ್ ಕೈಯಲ್ಲಿ ಆಗಲ್ಲ ಅನ್ನೋದು ಮಾವನ್ ಮಾತಿನ ಅರ್ಥ. ಬಿಸ್ನೆಸ್ ವ್ಯವಹಾರದಲ್ಲಿ ಬಾವಂಗೆ ಮತ್ತೆ ಅಖಿಲ್ಗಿರೋಷ್ಟು ಅನುಭವ ಕೂಡ ನಿನಗಿಲ್ಲ ಅನ್ನೋದು ಮಾವನ ಅಭಿಪ್ರಾಯ. ಹೈದರಾಬಾದಿಗೆ ಬರೋದ್ ಬೇಡ ಅಂದಿದ್ದಕ್ಕೆ ಐಶ್ವರ್ಯ ಅದಕ್ಕೆ ತುಂಬಾ ಫೀಲ್ ಮಾಡ್ಕೊಂಡಿರೋ ಹಾಗಿದೆ. ಹೋಗಿ ಮಾತಾಡಬೇಕು.
ಅಖಿಲ್ಗಿಂತ ಮೊದ್ಲಿಂದಾನು ನೀನು ಆಫೀಸ್ ಕೆಲ್ಸನ ನೋಡ್ಕೋತಿದ್ಯಾ ಅಲ್ವಾ? ಅಖಿಲ್ಗಿಂತ ನಿನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ತಾನೆ? ಅಂತದ್ರಲ್ಲಿ ಅಖಿಲ್ಗೆ ಅಷ್ಟು ಇಂಪಾರ್ಟೆನ್ಸ್ ಯಾಕೆ? ನೀನಂದ್ರೆ ಅಷ್ಟು ನೆಗ್ಲಿಜೆನ್ಸ್ ಯಾಕೆ? ಇಲ್ಲೇ ಸರ್ ನಮಗೆ ರೂಮ್ ಎಲ್ಲ ವ್ಯವಸ್ಥೆ ಮಾಡಿರೋದು. ಹೇಗಿದೆ ಸರ್ ರೆಸಾರ್ಟ್? ಚೆನ್ನಾಗಿದೆ, ತುಂಬಾ ಪ್ಲೆಸೆಂಟ್ ಆಗಿ ಕೂಡ ಇದೆ. ಹಲೋ, ಹಾ ರೆಸಾರ್ಟ್ಗೆ ಬಂದ್ವಿ, ಹೇಳು. ಹಾ ಹೌದಾ? ಓ ಹಾಗಾ? ಹಾ ಓಕೆ, ಸರ್ಗೆ ಹೇಳ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಕೆಲ್ಸ ಎಲ್ಲ ಹಾಳಾಗೋಯ್ತು ಸರ್. ಯಾವ ಕೆಲ್ಸ? ಆನಂದ ಗಜಪತಿ ವರ್ಮಾ. ಓ, ಆನಂದ ಗಜಪತಿ ವರ್ಮನ್ ಕೆಲ್ಸ ಹಾಳಾಗಿದ್ಯಾ? ಅಲ್ಲ ಸರ್, ಆನಂದ ಗಜಪತಿ ವರ್ಮಾ ಬದಲು ಅಖಿಲ್ ಇಲ್ಲಿಗೆ ಬರ್ತಾ ಇದ್ದಾನಂತೆ. ಆನಂದ ಗಜಪತಿ ವರ್ಮಾ ಬಂದ್ರೆ ಆ ಸಿದ್ದಪ್ಪ ಮಸಾಲ ಕಂಪ್ನಿ ತಗೊಳ್ಳೋದು ಈಸಿ ಅನ್ಕೊಂಡಿದ್ರಿ ನೀವು. ಆನಂದ್ ಗಜಪತಿ ವರ್ಮಾ ಆದ್ರೆ 4 ರೂಪಾಯಿ ಹೆಚ್ಚಿಗೆ ಹಾಕಿ ಈ ಕಂಪ್ನಿ ತಗೊಳ್ಳೋಕೆ ಯೋಚನೆ ಮಾಡ್ತಾರೆ. ನೀವು ಅದಕ್ಕಿಂತ ಹೆಚ್ಚು ಅಮೌಂಟ್ ಕೊಟ್ಬಿಟ್ಟು ಈ ಕಂಪ್ನಿನ ತಗೊಳ್ಳೋಕ್ ನೋಡ್ತಾ ಇದ್ರಿ. ಆದ್ರೆ ಹಾಗಲ್ವಲ್ಲ ಸರ್ ಅಖಿಲ್, ಎಷ್ಟು ಅಮೌಂಟ್ ಆದ್ರೂ ಸರಿನೇ, ಆ ಕಂಪ್ನಿನ ತಗೊಳ್ಳೇಬೇಕಂತಿರ್ತಾನೆ. ಅಖಿಲ್ ಹಾಗಂದ್ಕೊಳ್ಳಿ, ಆ ಸಿದ್ದಪ್ಪ ಮಸಾಲ ಕಂಪ್ನಿನ ನಾವೇ ತಗೊಳ್ಳೋದು. ಆ ಕಂಪ್ನಿ ನಮಗೆ ಸ್ವಂತ ಆಗೋದು. ಓಹೋ, ಆ ಆನಂದ ಗಜಪತಿ ವರ್ಮಾ ಎಷ್ಟೋ ವರ್ಷದಿಂದ ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿರೋ ಈ ಡ್ರೀಮ್ ಪ್ರಾಜೆಕ್ಟ್ ನ ಕನ್ಸಾಗೆ ಉಳಿಯೋ ಹಾಗೆ ಮಾಡ್ತೀನಿ. ಹೇಗ್ ಮಾಡ್ತೀರಿ ಸರ್? ಅಖಿಲ್ನ ದಾರಿ ತಪ್ಪಿಸಿದ್ರೆ ಆಟೋಮೆಟಿಕ್ ಆಗಿ ಆ ಕಂಪ್ನಿ ನಮ್ದೆ. ಅಖಿಲ್ನ ದೂರ ಮಾಡ್ತೀರಾ? ಅದೇ ಹೇಗ್ ಸರ್? ಹೇಗೆ ಅಂದ್ರೆ, ಇದು ನನ್ನ ಪ್ಲಾನ್. ಹೇಗಿದೆ? ಅದ್ಭುತ ಸರ್, ನೀವು ಸೂಪರ್ ಸರ್. ಆ ಮಸಾಲ ಕಂಪ್ನಿನ ಗ್ಯಾರಂಟಿ ನೀವೇ ತಗೋತೀರಾ ಸರ್? ಅರ್ಜುನ್, ಮಲ್ಲಿಕಾರ್ಜುನ್. ಏನು ಇಷ್ಟೊತ್ತಾದ್ರೂ ಶ್ರುತಿ ಇನ್ನು ಫೋನೇ ಮಾಡಿಲ್ವಲ್ಲ? ಅವ್ರಿನ್ನೂ ರೆಸಾರ್ಟ್ಗೆ ಹೋಗ್ಲಿಲ್ವಾ? ರೆಸಾರ್ಟ್ಗೆ ಹೋಗಿ ನಾನು ಹೇಳಿರೋ ಕೆಲಸ ಮಾಡಿದಿದ್ರೆ ಶ್ರುತಿ ನನಗೆ ಫೋನ್ ಮಾಡ್ಬೇಕಿತ್ತಲ್ಲ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಬಂದ್ಯಾ? ನಮಸ್ತೆ ಮೇಡಮ್. ಸರಿನಾ? ಓಕೆ ಮೇಡಮ್. ಆಯ್ತು ಮೇಡಮ್. ನಾನೇ ಶ್ರುತಿಗೆ ಫೋನ್ ಮಾಡ್ತೀನಿ. ಹಲೋ ಐಶು, ನಿನ್ ಕೆಲ್ಸನೇ ಮಾಡ್ತಿದ್ದೆ. ಕೆಲ್ಸ ಮುಗೀತಾ? ಆದ್ ಹಾಗೆ ಐಶು. ಶ್ಯೂರ್?
ನೀನ್ ಹೇಳಿದ ಹಾಗೆ ಇಲ್ಲಿ ರಿಸಾರ್ಟ್ ಸ್ಟಾಫ್ ಹತ್ರ ಮಾತಾಡಿ ಅವ್ರಿಗೆ ಕೊಡ್ಬೇಕಾಗಿದ್ದನ್ನ ಕೊಟ್ಟಿದ್ದೀನಿ. ಸೊ ನಾವ್ ಹೇಳ್ದಾಗೆ ಅವ್ರು ಮಾಡ್ತಾರೆ. ಇನ್ನು ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಎಲ್ಲ ನೀನ್ ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ನಡೆಯತ್ತೆ. ಹಾಗ್ ನಡ್ಸೋ ಕೆಪಾಸಿಟಿ ನಿನಗಿದೆ ಅಂತಾನೆ ತಾನೆ ನಿನ್ ಹೆಲ್ಪ್ ಕೇಳಿದ್ದು.